ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ರಾಹುಲ್. ನನ್ನ ಚಾನಲ್ ಹೆಸರು ಫ್ರಾಪ್ಪರ್ ಆಕ್ವಾ ಕನ್ನಡ. ಈ ವಿಡಿಯೋನಲ್ಲಿ ನೀವು ಟೈಟಲ್ ಅಲ್ಲಿ ನೋಡಿದ ತರಾನೇ ನಮ್ಮ ಅರೋನಾ ಬೇಬಿಗೆ ನಾವು ಏನು ಫುಡ್ ಕೊಡ್ತೀವೋ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡಿದೀವಿ. ನಾವು ಮೇನ್ ಆಗಿ ಸೂಪರ್ ವಾಮ್ಸು, ಪೆಲೆಟ್ಸು, ಆಮೇಲೆ ಪ್ರಾನ್ಸ್ ಕೊಡ್ತೀವಿ ವೀಕ್ಲಿ ಇದಕ್ಕೆ. ಸೊ ಅದನ್ನ ಹೆಂಗ್ ಕೊಡ್ತೀವಿ, ಎಷ್ಟು ಕೊಡ್ತೀವಿ, ಲೈಕ್ ಸೂಪರ್ ವಾಮ್ಸ್ ಎಲ್ಲ ಸ್ವಲ್ಪ ಟ್ವೈಸ್ ಅ ವೀಕ್ ಕೊಡ್ತೀವಿ, ಪೆಲೆಟ್ಸ್ ಡೈಲಿ ಕೊಡ್ತೀವಿ, ಪ್ರಾನ್ಸ್ ವೀಕ್ಲಿ ಒನ್ಸ್, ಆ ಥರ ಎಲ್ಲ ಬ್ರೇಕ್ ಡೌನ್ ಮಾಡಿ ತೋರಿಸಿದೀವಿ. ಪ್ಲಸ್ ಇವ್ರು ತಿನ್ನೋದು, ಜಂಪ್ ಮಾಡಿ ತಿನ್ನೋದೆಲ್ಲ ಒಳ್ಳೆ ಒಳ್ಳೆ ಶಾರ್ಟ್ಸ್ ಇದೆ. ಸೊ ಈ ಅರೋಣ ನಮ್ಮ ಕೈಗೆ ಬಂದ್ಬಿಟ್ಟು ನಾನು ತಗೊಳ್ಳುವಾಗ, ನಾವು ಮನೇಲಿ ತಗೊಳ್ಳುವಾಗ 9 ಇಂಚ್ ಇದ್ಲು. ಇವಾಗ ನೋಡಿದ್ರೆ 22 to 23 ಇಂಚ್ ಹತ್ರ ಆಗಿದ್ದಾಳೆ. ಸೊ ಓವರ್ ಆಲ್ ಗ್ರೋತ್ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಡ್ರಾಪ್ ಆಗಿ ಪ್ರಾಬ್ಲಮ್ ಇದೆ, ಬಟ್ ಇಟ್ಸ್ ಓಕೆ. ಐ ಥಿಂಕ್ ದ ಫಿಶ್ಗೆ ಏನು ಪ್ರಾಬ್ಲಮ್ ಇಲ್ಲ, ಜನರಲಿ ಹೆಲ್ದಿ ಆಗಿದ್ದಾಳೆ. ಸೊ ಅದೇನು ನಾನು ಅಷ್ಟು ಫೋಕಸ್ ಮಾಡಿಲ್ಲ, ಬಟ್ ಅದ್ರ ಬಗ್ಗೆ ನಾನು ಏನೋ ಡೀಟೇಲ್ಡ್ ಆಗಿ ಮಾತಾಡೋದಂತಿದ್ದೀನಿ ಆಮೇಲೆ. ಸೊ ತುಂಬಾ ಜನ ಆಕ್ಚುಲಿ ನೀವು ನೋಡಿದ್ರೆ ಈ ಲೈವ್ ಫಿಶ್ ಕೊಡ್ತಾರೆ, ಈ ಫೀಡಿಂಗ್ ಫಿಶಸ್ ಸಿಗುತ್ತೆ ನಮ್ಮ ಅಕ್ವೇರಿಯಂ ಅಂಗಡಿನಲ್ಲಿ. ನಾನು ನಮ್ಮ ಈ ಫಿಶ್ಗೆ ಲೈವ್ ಫಿಶ್ ಫೀಡೇ ಮಾಡಿಲ್ಲ, ಯಾಕಂದ್ರೆ ಲೈವ್ ಫಿಶಸ್ ತುಂಬಾ ಅಕ್ವೇರಿಯಂ ಅಂಗಡಿಯವರು ಸರಿಯಾಗಿ ನೋಡಲ್ಲ. ಸೊ ಅದರಲ್ಲಿ ಏನಾದ್ರು ಇನ್ಫೆಕ್ಷನ್, ಪ್ಯಾರಾಸೈಟ್ ಏನಾದಿದ್ರೆ ಅದು ನಮ್ಮ ಮೀನು ಒಳಗಡೆ ಹೋಗ್ಬಿಡುತ್ತೆ. ಹಾಗಾಗಿ ಅದನ್ನ 100% ನಾನು ಅದು ಎಲ್ಲರಿಗೂ ಹೇಳ್ತೀನಿ, ಅದು ಅವಾಯ್ಡ್ ಮಾಡಿ. ಸೊ ಈ ತರ ಒಳ್ಳೆ ಒಳ್ಳೆ ಫುಡ್ಸ್ ಸಿಗುತ್ತೆ, ಅದು ಡೆಫಿನೆಟ್ ಆಗಿ ಟ್ರೈ ಮಾಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಫಸ್ಟ್ ಆ್ಯಂಡ್ ಮೇನ್ ಫುಡ್ ನಾವು ಕೊಡೋದು ನಮ್ಮ ಫಿಶ್ಗೆ ಸೂಪರ್ ವಾಮ್ಸ್ ಅಂತಾರೆ. ಇದಕ್ಕೆ ಸೂಪರ್ ವಾಮ್ಸ್ ಬಂದ್ಬಿಟ್ಟು ಒಂದು ವೆರಿ ಹೈ ಪ್ರೋಟೀನ್ ಡಯಟು. ಪ್ಲಸ್ ಇದೊಂದು ಲೈವ್ ಫೀಡ್ ಅಂದರೆ ಇದು ನಮ್ಮ ಮನೆಯಲ್ಲೇ ಇರುತ್ತೆ. ಸೊ ಅದು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅದ್ರಲ್ಲಿ ಏನು ಪ್ಯಾರಾಸೈಟ್ ಏನು ಬರೋಲ್ಲ. ಸೊ ಹಾಗಾಗಿ ಸೂಪರ್ ವಾಮ್ಸ್ ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ನಮ್ಮ ಫಿಶ್ಗೆ. ಸೊ ಅದಕ್ಕೆ ರೆಗ್ಯುಲರಿ ಆಲ್ಟರ್ನೇಟ್ ಡೇಸ್ ನಾವು ಬಂದ್ಬಿಟ್ಟು ಸೂಪರ್ ವಾಮ್ಸ್ ಹಾಕ್ತೀವಿ ನಮ್ಮ ಫಿಶ್ಗೆ. ಅದು ನಮ್ಮ ಫಿಶ್ಗೂ ತುಂಬ ಇಷ್ಟ. ನೀವು ನೋಡಿ ಫುಟೇಜಲ್ಲಿ ಎಷ್ಟು ಜಂಪ್ ಮಾಡಿ ಫುಲ್ ಆಲ್ಮೋಸ್ಟ್ ತುಂಬ ಎಂಜಾಯ್ ಮಾಡಿ ತಿನ್ನುತ್ತೆ. ಅದು ಲೈಕ್ ಆಟ ಆಡಿಸ್ಕೊಂಡು ಅಲ್ಲಿ ಇಲ್ಲಿ ಬರೋ ನೀರೆಲ್ಲ ಆಚೆ ಕಳಿಸ್ಬಿಟ್ಟು ತಿನ್ನುತ್ತೆ. ಸೊ ಓವರಾಲ್ ಶಿ ಲೈಕ್ಸ್ ಸೂಪರ್ ವಾಮ್ಸ್ ಅ ಲಾಟ್, ಆ್ಯಂಡ್ ದಿಸ್ ಇಸ್ ಅ ಗುಡ್ ಡಯಟ್ ಆಫ್ ಇಸ್ ಮಚ್ ಬೆಟರ್. ಲೈಕ್ ಕಟ್ ಮಾಡಿಕೋ ಲೈವ್ ಫೀಡ್ಕಿನ ಇದು ತುಂಬ ಒಂದು ಬೆಸ್ಟ್ ಆಪ್ಷನ್ ಸೂಪರ್ ವಾಮ್ಸು. ಸೊ ಇದು ಇನ್ಸ್ಟೆಡ್ ಆಫ್ ಲೈವ್ ಫಿಶಸ್ ಇದು ನಾವು ಕೊಡ್ಬೋದು. ಸಿಮಿಲರ್ ಟೈಪ್ ಆಫ್ ಪ್ರೋಟೀನೇ ನಮ್ಮ ಫಿಶ್ಗೂ ಸಿಗುತ್ತೆ, ಆ್ಯಂಡ್ ಅವ್ರಿಗೂ ಸೇಫ್. ಸೆಕೆಂಡ್ ಬಂದ್ಬಿಟ್ಟು ನಾವು ಪೆಲೆಟ್ಸ್ ಫೀಡ್ ಮಾಡ್ತೀವಿ ನಮ್ಮ ಅರೋನಾಗೆ. ಸೊ ಪೆಲೆಟ್ಸ್ ಅಂದರೆ ನಾವು ಮೇನಾಗಿ ಕೊಡೋದು ಹಿಕಾರಿದು ಫುಡ್ ಸ್ಟಿಕ್ಸ್. ಇದು ಬಂದ್ಬಿಟ್ಟು 2 ಸೈಜಲ್ಲಿ ಬರುತ್ತೆ, ಚಿಕ್ಕ ಸೈಜು ಇದೆ, ದೊಡ್ಡ ಸೈಜ್ ಇದೆ. ನಮ್ಮ ಮೀನು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾವು ಸ್ವಲ್ಪ ದೊಡ್ಡ ಸೈಜೇ, ಲಾರ್ಜ್ ಸೈಜೇ ನಾವು ಕೊಡೋದು. ಸೊ ಯಾವುದೇ ಫಿಶ್ ಇರಲಿ ಸ್ವಲ್ಪ ಮಿಕ್ಸ್ಡ್ ಡಯಟ್ ಕೊಟ್ಟರೆ ಫಿಶ್ಗೂ ಒಂಥರ ಎಂಜಾಯ್ಮೆಂಟ್ ಇರುತ್ತೆ. ನಾವು ಡೈಲಿ ಇಡ್ಲಿ ವಡ ತಿಂದರೆ ಟೇಸ್ಟ್ ಇರಲ್ಲ, ಅದಕ್ಕೆ ಒಂದು ವೆರೈಟಿ ಕೊಟ್ಟರೆ ಅವ್ರಿಗೂ ಜಾಲಿಯಾಗಿರ್ತಾರೆ. ಪ್ಲಸ್ ಪೆಲೆಟ್ಸ್ ಫ್ರಮ್ ಹಿಕಾರಿ ಅದು ಒಂದು ಒಳ್ಳೆ ಹೈ ಕ್ವಾಲಿಟಿ ಫುಡ್ ಅದು. ಸೊ ಇನಿಷಿಯಲಿ ನಮ್ಮ ಅರೋಣ ಆ್ಯಕ್ಚುಲಿ ಪೆಲೆಟ್ ತಿಂತಾ ಇರಲಿಲ್ಲ. ಆಮೇಲೆ ಅದನ್ನು ಸ್ವಲ್ಪ ದಿವಸ ಫಾಸ್ಟಿಂಗ್ ಎಲ್ಲ ಮಾಡಿ ಅದನ್ನು ಪೆಲೆಟ್ ಟ್ರೈನ್ ಮಾಡಿದ್ವಿ. ಸೊ ಇವಾಗ ಅವಳು 2 ತಿಂತಾಳೆ, ಪೆಲೆಟ್ಸು ತಿಂತಾಳೆ, ಸೂಪರ್ ವಾಮ್ಸು ತಿಂತಾಳೆ. ಮೂರನೇದು ನಾವು ಮೇನಾಗಿ ಕೊಡೋದು ವೀಕ್ಲಿ ಒನ್ಸು ಪ್ರಾನ್ಸ್ ಕೊಡ್ತೀವಿ. ಸೊ ಇದು ನಮ್ಮ ನಾರ್ಮಲ್ ನಾವೆಲ್ಲ ತಿನ್ನೋ ಪ್ರಾನ್ಸ್ ಇದು. ಬಟ್ ಪ್ರಾನ್ಸ್ನ ಯಾವಾಗಲೂ ಕ್ಲೀನ್ ಮಾಡಿ ಹಾಕಬೇಕು, ಡೈರೆಕ್ಟಾಗಿ ಹಾಕಲೇಬಾರ್ದು. ಯಾಕಂದರೆ ಇದು ಶೆಲ್ ತುಂಬ ಶಾರ್ಪಾಗಿರುತ್ತೆ, ಆಮೇಲೆ ಹಾರ್ಡಾಗಿರುತ್ತೆ. ಪ್ಲಸ್ ಪ್ರಾನ್ಸಲ್ಲಿ ಮುಳ್ಳು ಥರ ಒಂದೊಂದು ಇರುತ್ತೆ, ಅದು ನಮ್ಮ ಮೀನು ಅದು ಗೊತ್ತಿರಲ್ಲ, ಅದು ಹಂಗೆ ಬಾಯಲ್ಲಿ ಹಾಕ್ಬಿಟ್ರೆ ಅದಕ್ಕೆ ಸ್ಟಮಕಲ್ಲೆಲ್ಲ ಟೇರ್ ಆಗಿಬಿಡುತ್ತೆ. ಅದಕ್ಕೆ ಹಾಗಾಗಿ ಅದನ್ನು ಕ್ಲೀನ್ ಮಾಡಲೇಬೇಕು. ಸ್ಪೆಷಲಿ ಶೆಲ್ಲು, ಪ್ರಾನ್ಸ್ದು ಶೆಲ್ ತುಂಬ ಹಾರ್ಡ್ ಇರುತ್ತೆ. ಪ್ಲಸ್ ಅದು ಫೇಸಲ್ಲಿರೋದು ನೀವು ನೋಡಿದರೆ ತುಂಬ ಅದು ಮುಳ್ಳು ಥರ ತುಂಬ ಶಾರ್ಪ್, ಅದು ನಮ್ಮ ಕೈಗೆ ಚುಚ್ಚುತ್ತೆ ಅದು. ಸೊ ಹಾಗಾಗಿ ಅದನ್ನು ನಾವು ಡೈರೆಕ್ಟ್ ಹಾಕಲೇಬಾರ್ದು, ಯಾವಾಗಲೂ ಇದನ್ನು ಕ್ಲೀನ್ ಮಾಡಿಬಿಟ್ಟೆ ಹಾಕಬೇಕು. ಸ್ವಲ್ಪ ಡರ್ಟಿ ಕೆಲಸ, ಕೈಯೆಲ್ಲ ಸ್ಮೆಲ್ ಆಗುತ್ತೆ, ಬಟ್ ಇದೆಲ್ಲ ಮಾಡಬೇಕು ನಮ್ಮ ಹಾಬಿನಲ್ಲಿ, ನಮ್ಮ ಮೀನಿಗಾಗಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಪ್ರಾನ್ಸಲ್ಲಿ ಏನಂದರೆ, ಪ್ರಾನ್ಸಲ್ಲಿ ಇದು ಒಂದು ಕಪ್ಪು ಕಲರ್ದು ಒಂದು ನೂಲು ಥರ ಒಂದು ಇಂಟೆಸ್ಟೈನ್ಸ್ ಇರುತ್ತೆ. ಈ ಸ್ಕ್ರೀನಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ. ಸೊ ಇದನ್ನು ನಾವು ರಿಮೂವ್ ಮಾಡಬೇಕು, ಯಾಕಂದರೆ ಇದು ಪ್ರಾನ್ಸ್ದು ಇಂಟೆಸ್ಟೈನ್. ಸೊ ಅದು ಪ್ರಾನ್ಸಲ್ಲಿ ಏನಾದರೂ ಕೆಟ್ಟದಿದ್ದರೆ ಅದೆಲ್ಲ ನಮ್ಮ ಮೀನು ಸ್ಟಮಕ್ಗೆ ಹೋಗುತ್ತೆ. ಹಾಗಾಗಿ ಅದನ್ನು
ಒಂದು ಕತ್ತಿ ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಫಿಶ್ದು ಏನು ಸೈಜ್ ಇದೆಯೋ ಅದ್ರ ಪ್ರಕಾರ ನೀವು ಚಿಕ್ಕದು ಸೈಜಾಗಿ ಕಟ್ ಮಾಡು. ಇವಾಗ ನಮ್ಮ ಮೀನು ದೊಡ್ಡದಾಗಿದೆ, ಸೊ ಹಾಗಾಗಿ ಹಂಗೆ ದೊಡ್ಡ ಪೀಸ್ ಹಾಕಿದ್ರು ಅವಳು ತಿಂತಾಳೆ. ಸೊ ನಿಮ್ಮ ಫಿಶ್ಶು ಚಿಕ್ಕದಾಗಿದ್ದರೆ ಅದನ್ನು ನಾವು ಚಿಕ್ಕ ಚಿಕ್ಕ ಪೀಸಸ್ ಹಾಕ್ಕೊಬೇಕಂದ್ರೆ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಸೊ ಓವರಾಲ್ ಪ್ರಾನ್ನ ಚೆನ್ನಾಗಿ ಕ್ಲೀನ್ ಮಾಡಾದ್ಮೇಲೆ ಹಾಕಬೇಕು. ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ಈ ಟ್ಯಾಂಕ್ ಸೆಟಪ್ ನಾವು ರೀಸೆಂಟ್ ಆಗಿ ಮಾಡಿದ್ವಿ ಅರೋನಾಗಾಗಿ. ಇದ್ದು ಟ್ಯಾಂಕ್ ಸೆಟಪ್ ಆಮೇಲೆ ಇದು ಫಿಲ್ಟ್ರೇಷನ್ ವಿಡಿಯೋ ಎಲ್ಲ ನಮ್ಮ ಕನ್ನಡ ಚಾನಲ್ ಹಾಕಿದ್ದೀವಿ. ಈ ವಿಡಿಯೋದ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೆಫಿನೆಟ್ ಆಗಿ ನೋಡಿ. ಆಮೇಲೆ ನಿಮ್ಮ ಕಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ಸೊ ಡೆಫಿನೆಟ್ ಆಗಿ ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಡೆಫಿನೆಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋ ಬರೋವರೆಗೂ ಬಾಯ್.